ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಗಿತ್ತು ನಾನು ವ್ಲಾಗ್ಸ್ ಮಾಡಿ. ಇವತ್ತು ಮನೇಲಿ ವೀಕ್ ಆಫ್ ಇತ್ತು ಅಂತ ಆರಾಮಾಗಿದ್ದೆ. ರೀಸೆಂಟಾಗಿ ನಮ್ಮ ವೈಫ್ ಕೂಡ ಕೆಲ್ಸಕ್ಕೆ ಸೇರಿಕೊಂಡ್ರು. ಸೊ ಅವ್ರು ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ. ನಂದು ವೀಕ್ ಆಫ್ ಇತ್ತು, ಹಾಗಾಗಿ ಮನೇಲೆಲ್ಲ ಕೆಲಸ ನಾನೇ ಮಾಡಬೇಕಾಗಿತ್ತು. ಮೊದಲನೇದಾಗಿ ಪಾತ್ರೆ ಗೀತ್ರೆ ಎಲ್ಲ ಉಜ್ಜಿಟ್ಟು ನಂತರ ಒಲೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮನೇಲಿ ಆರಾಮಾಗಿರ್ಬೋದು ನಮ್ಮ ವೈಫು ಅಂತ ಅಂದ್ಕೊಳ್ತೀವಿ. ಬಟ್ ಮನೇಲಿ ತುಂಬ ಕೆಲಸ ಇರುತ್ತೆ ಗುರು. ಅದು ನಾವು ಮಾಡಿದಾಗ್ಲೇ ಗೊತ್ತಾಗೋದು ಎಷ್ಟು ಕೆಲಸ ಇರುತ್ತೆ ಅಂತ. ನಾವು ಹೊರಗಡೆ ಹೋಗಿ ದುಡಿತೀವಿ, ಬಟ್ ಅವ್ರ ಮನೇಲೇ ಇದ್ದು ಮನೆಯೆಲ್ಲ ಸ್ವಚ್ಛತೆನ ಕಾಪಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅವರು ಮನೇನ ನೀಟಾಗಿ ಇಟ್ಕೊಂಡಿರ್ತಾರೆ. ಅದೇ ಅವ್ರಿಗೆ ದೊಡ್ಡ ಕೆಲಸ. ಸೊ ಅವ್ರನ್ನೂ ಕೂಡ ಕೆಲ್ಸಕ್ಕೆ ಡ್ರಾಪ್ ಮಾಡಬೇಕಾಗಿತ್ತು. ಇಬ್ಬರು ಕೂಡ ಟಿಫನ್ ಮಾಡಿಕೊಂಡು ನಾನು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಂದು ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡಿಕೊಂಡೆ. ನಾನು ಕಸ ಗುಡಿಸೋದು ಹೆಂಗಿರುತ್ತೆ ಗೊತ್ತಾ, ಸೇಮ್ ಗಿಲ್ಲಿ ಗುಡಿಸ್ದಂಗೆ ಇರುತ್ತೆ. ಹಂಗೆ ಅಂದ್ಕೊಂಡ್ರ ಇಲ್ಲ ಗುರು, ನೀಟಾಗಿ ಗುಡಿಸ್ತೀನಿ, ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡಲ್ಲ ಕಸನ. ಹಾಗೆ ಇನ್ನೊಂದು ರೂಮ್ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಆಗೋದಕ್ಕೆ ಮೇನ್ ರೀಸನ್ನೇ ನಾನು. ಅದೇನು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ವೀಡಿಯೋ ಪ್ರೂಫ್ ಸಮೇತ ಹಾಕ್ಬಿಡ್ತೀನಿ. ಮೊದಲು ಅಕ್ಕಿ ಒಣಗಾಕಿದ್ವಿ. ಸೊ ಫ್ಯಾನ್ ಗಾಳಿಗೆ ಆರ್ಕೊಳ್ಳಿ ಅಂತ ನೈಟ್ ಪೂರ ಫ್ಯಾನ್ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಸೊ ಅಕ್ಕಿ ಎಲ್ಲ ಆರಿತ್ತು, ಅದನ್ನು ಒಂದು ಮೂಟೆ ಕಟ್ಬಿಟ್ಟು. ಸೊ ಇವತ್ತು ಥರ್ಸ್ಡೇ ಮಾರ್ಕೆಟ್ ಮಾಡೋಣ ಬನ್ನಿ, ತೋರಿಸ್ತೀನಿ ಏನೇನು ತೊಗೊತೀನಿ ಅಂತ. ಇವರು ನಮ್ಮ ರೆಗ್ಯುಲರ್ ತರಕಾರಿ ಅಣ್ಣ. ಇವ್ರ ಹತ್ರನೇ ನಾವು ರೆಗ್ಯುಲರಾಗಿ ತರಕಾರಿ ತೊಗೊಳ್ಳೋದು. ಇವತ್ತು ನಮ್ಮ ವೈಫ್ ಇರಲಿಲ್ಲ, ನಾನು ಒಬ್ಬನೇ ಹೋಗಿ ತರಕಾರಿ ತಂದು ಮೊಸರು ತರಬೇಕಾಗಿತ್ತು. ಅಂಗಡಿಗೆ ಹೋಗಿ ಮೊಸರು ತಂದು ಮನೇಲೆಲ್ಲ ತರಕಾರಿನ ಕೆಳಗಡೆ ಹಾಕಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಬೇಕಾಗಿರೋ ಮಶ್ರೂಮು, ಮೊಸರು ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ತೊಗೊಂಡು ತರಕಾರಿನೆಲ್ಲ ಹಾಗೆ ಬಿಟ್ಟು ನಾನು ಮಶ್ರೂಮ್ ಮಾಡೋಣ ಅಂತ ಶುರು ಮಾಡಿಕೊಂಡೆ. ನಮ್ಮ ವೈಫ್ ಕೆಲ್ಸಕ್ಕೆ ಹೋಗಿದ್ದಾರಲ್ಲ, ಇವತ್ತು ನಾನು ವೀಕ್ ಆಫ್ ಇದ್ದಿದ್ದರಿಂದ ಅವ್ರು ಬರೋ ಅಷ್ಟರಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಮಶ್ರೂಮ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಇನ್ನು 1 ಅವರ್ ಇದೆ ಅಷ್ಟೇ ಅವ್ರು ಬರೋದಕ್ಕೆ. ಸೊ 1 ಅವರ್ ಒಳಗಡೆ ಮಾಡೋಕ್ಕಾಗುತ್ತಾ ಇಲ್ಲ ನೋಡ್ತೀನಿ. ಅಷ್ಟೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಸ್ಟಾರ್ಟ್ ನಮ್ಮದು ಮಶ್ರೂಮ್ ಬಿರಿಯಾನಿ. ಪಾಪ ನನಗೋಸ್ಕರ ನಾನು ಒಬ್ಬನೇ ದುಡಿತಾ ಇದ್ದೀನಿ ಅಂತ ಪಾಪ ಅವಳು ಹೋಗ್ತಿದ್ದಾಳೆ ಕೆಲಸಕ್ಕೆ. ಇವಾಗ 1 ವಾರ ಆಯಿತು ಸ್ಟಾರ್ಟ್ ಮಾಡಿ ಅವಳು ಕೆಲಸನ. ಸೊ ಅವಳಿಗೋಸ್ಕರ ಇಷ್ಟ ಆದರೂ ಮಾಡಬೇಕಲ್ಲ. ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಅವಳು ಕೆಲಸ ಮಾಡೋಕೆ ಹೋಗ್ತಿದ್ದಾಳೆ ಇವಾಗ. ಸೊ ಅವಳ ಕಷ್ಟ ಅರ್ಥ ಮಾಡ್ಕೊಂಡು ನಾನು ಮನೇಲಿ ಕೆಲಸ ಮಾಡಬೇಕು. ಸೊ ನೋಡ ಏನಾಗುತ್ತೆ ಹೆಂಗಾಗುತ್ತೆ ಅದನ್ನ ಆಮೇಲೆ ತೋರಿಸ್ತೀನಿ. ನೋಡಿ ಏನೇನು ಬೇಕೋ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ನೇನಿದ್ರು ಬಿರಿಯಾನಿ ಮಾಡೋದಷ್ಟೇ. ಮೊದಲನೇದಾಗಿ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು, ಅಡುಗೆ ಎಣ್ಣೆ. ನಾನು ಸನ್ಫ್ಲವರ್ ಅವರ ಸನ್ಪ್ಯೂರ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ತಗೊಳ್ತಾ ಇದ್ದೀನಿ. ಈಗ ನಾನು ಇಂಡಿಯನ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ ಏನು ಪಲಾವ್ಗೆ ಏನೇನು ಬೇಕೋ ಅದೆಲ್ಲ ನೋಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ ಸ್ವಲ್ಪ ಬೇಯೋ ತನಕ ಎಲ್ಲ ಫ್ರೈ ಮಾಡ್ಕೊಡೋಣ. ಈಗ ನಾನು ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ, ಹೆಚ್ಚಿಟ್ಕೊಂಡಿರೋದು.
ಮಶ್ರೂಮು ನೀರು ಬಿಟ್ಕೊಳ್ಬೇಕು. ಮಶ್ರೂಮು ಮತ್ತು ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಎಣ್ಣೆ ಮೇಲೆ ಬರುತ್ತೆ. ಆವಾಗ ಮಿಕ್ಕಿದ ಐಟಮ್ಸ್ ಹಾಕೊಳ್ಳೋಣ. ಫಸ್ಟ್ ಅಲ್ಲಿವರೆಗೂ ಬೇಯಲಿ. ಈ ಮಶ್ರೂಮು ಟೊಮೊಟೊ ಎಲ್ಲ ನೀರು ಬಿಟ್ಕೊಂಡಿದೆ. ಸೊ ಈಗ ನಾನು ಪುದೀನ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಏನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಹೆಂಗಿರುತ್ತೋ ಹಂಗೆ ಹಾಕೋದು, ಮಾಡ್ತಾ ಇರೋದಷ್ಟೇ. ಇವಾಗ ನಾನು ಇದಕ್ಕೆ ಸ್ಪೈಸಸ್ ಹಾಕ್ತೀನಿ. ಸೊ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕೊರಿಯಾಂಡರ್ ಪೌಡರು, ಹಾಗೆ ಚಿಕನ್ ಬಿರಿಯಾನಿ ಮಸಾಲ, ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಕಾಲು ಲೀಟ್ರ್ ಮೊಸರಲ್ಲಿ ಅರ್ಧದಷ್ಟು ಮೊಸರನ್ನ ಹಾಕೊತೀನಿ. ಈ ಮೊಸರು ಹಾಕಿದ್ದೀನಲ್ಲ, ಫುಲ್ ಎಣ್ಣೆ ಬಿಟ್ಕೊಳುತ್ತೆ ಇವಾಗ ಮೊಸರು ಹಾಕಿರೋದಕ್ಕೆ. ಸೊ ಅಲ್ಲಿವರೆಗೂ ಕ್ಲೀನಾಗಿ ಕೈ ಹಾಕ್ತೀನಿ. ನಾನಿವಾಗ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನಾನು ಇದರಲ್ಲಿ 1/4 ಕಪ್ಪಷ್ಟು ಬಿರಿಯಾನಿ ಮಾಡ್ತಾ ಇರೋದು, ಅಕ್ಕಿ ಹಾಕೊಂಡು. ಸೊ ನಾನು ಇದು 2 ನೀರು ಹಾಕ್ತೀನಿ. ಇದಕ್ಕೆ ನಾನಿವಾಗ ಸ್ವಲ್ಪ ಕಲ್ಲು ಹಾಕೊತಾ ಇದ್ದೀನಿ, 1 ಹಿಡಿಯಷ್ಟು, ನೋಡಿ ಇಷ್ಟೇ. ಸೊ ಇವಾಗ ನೀರು ಕುದಿ ಬಂದಿದೆ, ಸ್ವಲ್ಪ ಹಿಂಗೆ ಕ್ಲೀನಾಗಿ ಸೌಟ್ ಆಡಿಸಿ ನೀರು ಕುದಿ ಬಂದಿದೆ. ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಾದ್ಮೇಲೆ ಒಂದು ರೌಂಡ್ ಹಿಂಗೆ ಕಲಿಸ್ಬಿಡಿ. ಕುಕ್ಕರಲ್ಲಿ ಮುಚ್ಚಿಬಿಡೋಣ. ಕಲಸಿದಾಯ್ತು, ಈಗ ಮುಚ್ಚೋಣ. ಅಷ್ಟೇ. ಇದನ್ನು ವಿಜಿಲು ಒಂದು 2ರಿಂದ 3 ವಿಜಿಲು ಅಷ್ಟೇ, ಆಮೇಲೆ ಬಿರಿಯಾನಿ ತಿನ್ನಕ್ಕೆ ರೆಡಿ. ಈಗ ವೈಫ್ ಕಾಲ್ ಮಾಡಿದ್ಲು, 8 ಗಂಟೆ ಆಯ್ತಲ್ಲ, ಕೆಲಸ ಬಿಟ್ಟಿದ್ದಾರೆ ಆಲ್ರೆಡಿ, ನಡ್ಕೊಂಡು ಬರ್ತಿದ್ದಾಳಂತೆ. ಸೊ 2 ವಿಜಿಲ್ ಕೂಡ ಕೂಗ್ತು. ಇನ್ನೇನು ಬಿರಿಯಾನಿ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ರೆಡಿ ಆಗೋಯ್ತು. ವೈಫ್ ಇವಾಗಿನ ಕೆಲಸದಿಂದ ಬಂದಿದ್ದಾಳೆ. ನಾನು ಏನು ಮಾಡಿದ್ದೀನಿ ಇನ್ನ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಹೋದ್ಮೇಲೆ ಇವಾಗ ನೋಡ್ತಾಳೆ, ನೋಡೋಣ ಅವಳ ರಿಯಾಕ್ಷನ್ ಏನು ಅಂತ. ಏನ್ ಮಾಡಿ ಅದಕ್ಕೆ ನೋಡೋಕೆ ಏನು ಮಾಡಿದೆ ಅಂತ. ಬಾಕ್ಸ್ ಎಲ್ಲ ಹಾಕಿದೆ ಕೆಳಗಡೆ. ಮಶ್ರೂಮ್ ಬಿರಿಯಾನಿನಾ? ತಿನ್ನು, ಮುಖ ತೊಳ್ಕೊಂಬ, ಕೈಕಾಲು ಮುಖ ತೊಳ್ಕೊಂಬ, ತಿನ್ಮೇಲೆ ಹೆಂಗಿದೆ ಅಂತ. ಈ ರೆಸಿಪಿ ಮಾಡಿದ್ಮೇಲೆ ತಿನ್ ನೋಡ್ಬೇಕು ಒಂದ್ ಸ್ವಲ್ಪ ಹೆಂಗಿದೆ ಅಂತ. ಏನ್ ಸ್ಪೆಷಲ್ ಇವತ್ತು? ಹಂಗೆ ಮಾಡಿದೆ. ಚೆನ್ನಾಗಿದೆ. ಮಶ್ರೂಮ್ ತಿನ್ನು. ಬಂದಿದ್ಯಾ? ಮಸ್ತಾಗೈತೆ. ಚೆನ್ನಾಯ್ತಾ? ಚೆನ್ನಾಗಿದೆ. ಮುಖ ತೊಳ್ಕೊಂಬರೋ ಫಸ್ಟು. ಬಾಂಗೆ ಊಟ ಮಾಡೋಣ, ಆಮೇಲೆ ತೊಳ್ಕೊಂತೀನಿ.
ಇವಾಗ ಎಲ್ಲ ಫಸ್ಟ್ ಊಟ ಮಾಡೋಕ್ಕೆ ಮುಖ ತಗೊಂಬರೋಗೆ. ಸೊ ತಿನ್ನೋಣ ಇವಾಗ ಹೆಂಗಿದೆ ಟೇಸ್ಟು. ಚೆನ್ನಾಗಿದೆ ಅಂತಿದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿದೆ, ಪರವಾಗಿಲ್ಲ. ಫಸ್ಟ್ ಟೈಮ್ ಮಾಡಿರೋದು ಇವ್ರು ಇದನ್ನ. ಫಸ್ಟ್ ಟೈಮ್ ನಾನು ಮಾಡಿರೋದು. ನಾನು ಆಲ್ರೆಡಿ ರೆಸಿಪಿ ಇದಲ್ಲ ನೋಡಿದ್ದೀರಲ್ಲ, ಟ್ರೈ ಮಾಡಿ, ಮಸ್ತಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಕಲರ್ ಕೂಡ ನೋಡಿ ಸಿಂಪಲ್ ಆಗಿದೆ. ಪಲಾವ್ ಮಾಡ್ಕೊತೀನಿ, ಮಜಾ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮೋರ್ ರೆಸಿಪಿನೂ ಹಾಕ್ತಾ ಇರ್ತೀನಿ. ಹಾಗೆ ನಮ್ಮ ದೈನಂದಿನ ಚಟುವಟಿಕೆ ಹೆಂಗಿರುತ್ತೆ ಅದನ್ನು ನೀವು ನೋಡ್ಬೋದು. ಸೊ ಲೈಕ್ ಮಾಡಿ ಇಷ್ಟ ಆಗಿದೆ ವಿಡಿಯೋ.